ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡದ ಇವತ್ತು ಮತ್ತೆ ಒಂದು ಮೂವಿ ಬಗ್ಗೆ ರಿವ್ಯೂ ಮಾಡಕ್ಕೆ ಬಂದೇನೆ. ಇದು ತೆಲುಗು ಮೂವಿ, ಆಲ್ಮೋಸ್ಟ್ ಇದು ತಮಿಳ್ ಮೂವಿ, ಬಟ್ ಇದು ತೆಲುಗು ಒಳಗೆ ಡಬ್ ಆಗ್ತೈತಿ ವಾಯ್ಸ್ ಅದು. ಸೊ ಬಟ್ ಒಂಥರ ಪ್ಯಾನ್ ಇಂಡಿಯಾ ಮೂವಿ ಟೈಪ್ ಆಗ್ತೈತಿ. ಮೂವಿ ಯಾವುದಪ್ಪ ಅಂತಂತಂದ್ರೆ ಸರ್ ಮೇಡಮ್. ಮೂವಿ ನೇಮೇ ಸರ್ ಮೇಡಮ್ ಅಂತೈತಿ. ನಾನು ಟ್ರೈಲರ್ ನೋಡಿದ್ಲ, ಬಟ್ ಟ್ರೈಲರ್ ನೋಡಿದಾಗ ಭಾಳ ಖುಷಿ ಆಯ್ತು. ಇದು ಆ್ಯಕ್ಚುಲಿ ಯಾಕಂತಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದ್ದಂಗೆ ಇದೆ. ಟ್ರೈಲರ್ ಒಳಗೆ ಖುಷಿ ಆಯಿತು, ಯಾಕಂದ್ರೆ ಇದ್ರೊಳಗೆ ಈ ಒಂದು ಮೂವಿ ಒಳಗೆ ಮೇನ್ ಲೀಡಾಗಿ ಯಾರು ಮಾಡತ್ತಾರಪ್ಪ ಅಂತಂದ್ರೆ ವಿಜಯ್ ಸೇತುಪತಿ ಸರ್ ಮತ್ತು ನಿತ್ಯ ಮೆನನ್ ಅವ್ರು ಮಾಡತ್ತಾರ. ನಿಮ್ಗೆ ಗೊತ್ತಿರ್ಬೋದು ವಿಜಯ್ ಸೇತುಪತಿ ಅಂತಂದ್ರೆ ಎಂಥ ಸ್ಟಾರ್ ಅಂತಂತಾರೆ. ಅವರೊಂದು ವಿಜಯ್ ಸೇತುಪತಿ ಸರ್ ಬಗ್ಗೆ ಏನು ಹೇಳ್ಬೇಕಪ್ಪ ಅಂತಂದ್ರೆ ಪ್ಯಾನ್ ಇಂಡಿಯಾ, ಒಟ್ಟು ಪ್ಯಾನ್ ಇಂಡಿಯಾ ಆ್ಯಕ್ಟ್ರ್. ಅವ್ರ ಬಗ್ಗೆ ಹೇಳಕ್ಕೆ ಹಾಗಿಲ್ಲ, ಯಾಕಂತಂದ್ರೆ ಅಷ್ಟು ಒಂದಿದ್ದಾರೆ. ಅವರು ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೋ ಏನಂತನೋ ಮಾಡಿದೆ ಗೊತ್ತಾಗಿಲ್ಲ. ಅವ್ರು ಹೇಳಿದ ಡೈಲಾಗ್ಗಳಿದ್ದಾಗಲಿ ಒಂಥರ ನೋಡೋಕೆ ಒಂದು ಇದು. ನಾವು ಭಾಳ ಜನ ತೋರಿಸ್ದೆ ಮೂವಿ ಬಂದಿದ್ದಿಲ್ಲ, ಮಹಾರಾಜ ಬಂದಿತ್ತು. ಸೊ ಮಹಾರಾಜ ಬಂದಾದಮೇಲೆ ವೇಟ್ ಮಾಡತ್ತಿದ್ವಿ. ಈ ಎಷ್ಟು ಒಂದು 1 ಇಯರ್ ಆಯಿತು ಬಂದು ಮಹಾರಾಜ ಆದಮೇಲೆ. ಸೊ ಅದಾದಮೇಲೆ ಇದು ಬಂತು ಮೂವಿ. ಟ್ರೈಲರ್ ಮಾತ್ರ ದಾಡ್ಸೈತಿ, ನಮಗೂ ಭಾಳ ಇಷ್ಟ ಆಯ್ತು. ಸೊ ಯಾರು ನೋಡಿಲ್ಲ ದಯವಿಟ್ಟು ಈ ಒಂದು ಟ್ರೈಲರ್ ನೋಡಿರಿ. ಟ್ರೈಲರ್ ಬಗ್ಗೆ ನಿಮ್ಗೆ ಗೊತ್ತಾಗೈತಿ ಮೂವಿ ಹೆಂಗೈತೆ ಮೂವಿ ಅಂತ. ಯಾಕಂದರೆ ಇದೆಲ್ಲ ನಾ ಹೇಳತ್ತಿದ್ದೆ ಏನಂತಂದರೆ, ಎಲ್ಲರೂ ಕೆಲವು ಮಂದಿ ಮೂವಿ ಇಷ್ಟಪಡ್ತಾರೆ, ಕೆಲವು ಮಂದಿ ಮೂವಿ ಇಷ್ಟಪಡೋಂಗಿಲ್ಲ. ಬಟ್ ಹಂಗಂತ ಏನು ಮಾಡೋ ಬರೋಂಗಿಲ್ಲ. ಮೂವಿ ಫ್ಯಾನ್ಸ್ ಭಾಳ ಅದಾರೆ, ಭಾಳ ಅಂದ್ರೆ ಭಾಳ. ಇಲ್ಲಿ ಆಂಧ್ರ ಆಗಿರ್ಬೋದು, ಮತ್ತು ಪೂರ ಇಂಡಿಯಾದೊಳಗೆ, ಪೂರ ಒಂದು ಇಂಡಿಯಾ ಒಳಗೆ ಮೂವೀಸ್ ಇಷ್ಟಪಡೋರು ಭಾಳ ಅದಾರೆ. ಬರೀ ಮೂವಿ ಬೇಕು, ಮೂವಿ ನೋಡ್ಬೇಕು. ಕೆಲವ್ರು ಹೆಂಗೆ ಸೀರಿಯಲ್ ನೋಡ್ತಿರ್ತಾರಲ್ಲ, ಹಂಗೆ ಮೂವಿ ಹುಚ್ಚು ಭಾಳ ಇರ್ತದೆ ಜನಕ್ಕೆ. ಸೊ ಅಂಥವರೆಲ್ಲ ಇಷ್ಟ ಆಗ್ಬೋದು, ಅಂಥವ್ರಲ್ಲಿ ನಾನು ವಿಡಿಯೋ ಎಲ್ಲ ಇಷ್ಟ ಆಗ್ಬೋದು. ಯಾಕಂತಂದ್ರೆ ನಾನು ಒಂದು ಕಂಟೆಂಟ್ ಇದ್ರೆ ಯೂಸ್ ಮಾಡ್ಕೊಂಡು ಹೊಂಟೀನಿ ಮೂವಿ ಬಗ್ಗೆ ರಿವ್ಯೂ ಮಾಡೋದು ಅಂತಂತಂತೇಳಿ. ಸೊ ಈ ಒಂದು ಮೂವಿ ಮಾತ್ರ ದಾಡ್ಸೈತಿ, ಸರ್ ಮೇಡಮ್ ಅಂತೇಳಿ. ಟ್ರೈಲರ್ ಬಂದ್ಬಿಟ್ಟು ದಾಡ್ಸೈತಿ. ನಿತ್ಯ ಮೆನನ್ ಅವ್ರದ್ದು ಆ್ಯಕ್ಟಿಂಗ್ ಆಗಲಿ ಅವ್ರದ್ದು ಹೇಳೋಕ್ಕಾಗಿಲ್ಲ. ಯಾಕಂತಂದ್ರೆ ಆ ಒಂದು ನಮ್ಮ ಇಂಡಿಯನ್ ಒಳಗೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಆಮೇಲೆ ಈ ಒಂದು ಮೂವಿ ಯಾರ ಡೈರೆಕ್ಷನ್, ಯಾರ ರೈಟರ್, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಈ ಒಂದು ಮೂವಿ ಮಾಡಿದ ಪಾಂಡ್ಯರಾಜ್ ಅಂತೇಳಿ ಅವ್ರು ಮಾಡತ್ತಾರ. ಈ ಮೂವಿ ಪ್ರೊಡ್ಯೂಸ್ ಮಾಡತ್ತಿದ್ದ ಯಾವುದಂತಂದ್ರೆ ಇದು ಸೀತಾ ಜ್ಯೋತಿ ಫಿಲ್ಮ್ಸ್ ಮತ್ತು TJ ತ್ಯಾಗರಾಜನ್ ಅವರ ಒಂದು ಬ್ಯಾನರ್ ಒಳಗೆ ಬರತೈತಿ. ಪ್ರೊಡ್ಯೂಸರ್ಸ್ ತ್ಯಾಗರಾಜನ್ ಮತ್ತು ಅರ್ಜುನ್ ತ್ಯಾಗರಾಜನ್, ಇವರು ಇಬ್ಬರು ಪ್ರೊಡ್ಯೂಸರ್ಸ್ ಅದಾರ. ಇವ್ರ ಬ್ಯಾನರ್ ಅಂತಂದ್ರೆ ಇದು ಜ್ಯೋತಿ ಫಿಲ್ಮ್ಸ್ ಮತ್ತು TJ ತ್ಯಾಗರಾಜನ್ ಅವು ಒಂದು ಬ್ಯಾನರ್ ಈ ಮೂವಿ ಬರತೈತಿ. ಮ್ಯೂಸಿಕ್ ಬಂದ್ಬಿಟ್ಟು ಸಂತೋಷ್ ನಾರಾಯಣ್ ಈ ಒಂದು ಮೂವಿಗೆ ಮ್ಯೂಸಿಕ್ ಕೊಡ್ತಾರೆ. ಯಾಕಂತಂದ್ರೆ ಒಂದು ಮೂವಿ ಒಳಗೆ ಮ್ಯೂಸಿಕ್ ಇಲ್ಲ ಏನಾಗಿಲ್ಲ. ಫಸ್ಟ್ ಮೂವಿ ಸ್ಟಾರ್ಟ್ ಆದಾಗಿಂದ ಎಂಡ್ ಮಟನು ಮ್ಯೂಸಿಕ್ ಬೇಕು. ಮ್ಯೂಸಿಕ್ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಎಲ್ಲನೂ ಪ್ರತಿಯೊಂದು ಸೀನ್ಸಿಗಾಗಿರ್ಬೋದು, ಪ್ರತಿಯೊಂದು ಡೈಲಾಗ್ ಆಗಲಿ, ಪ್ರತಿಯೊಂದು ಮಾತಾಗಲಿ, ಒಂದು ಸಾಂಗ್ಸ್ ಆಗಲಿ, ಎಲ್ಲದಕ್ಕೂ ಈ ಒಂದು ಮ್ಯೂಸಿಕ್ ಬೇಕು. ಯಾಕಂದ್ರೆ ಮ್ಯೂಸಿಕ್ ಇಲ್ಲ ಅಂದರೆ ಮೂವಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರು ಇಷ್ಟನೂ ಪಡೋಂಗಿಲ್ಲ. ಮೇನ್ ಅದು. ಆಮೇಲೆ ಎಡಿಟರ್. ಈಗ ಎಡಿಟರ್ ಅಂದ್ಬಳಕ ಮೂವಿ ನಾವು ಶೂಟ್ ಮಾಡಿರ್ತೀವಿ, ಮೂವಿ ಎಲ್ಲ ಶೂಟ್ ಮಾಡಿರ್ತಕ್ಕಂಥದ್ದನ್ನೆಲ್ಲನೂ ಕೆಲವೊಂದು ಸೀನ್ಸ್ ಆಗಲಿ ಎಲ್ಲನೂ ಎಡಿಟ್ ಮಾಡ್ಬೇಕೈತಿ. ಎಡಿಟ್ ಅಂದ್ರೆ ಎಲ್ಲನೂ ಕಟ್ ಮಾಡ್ಬಿಟ್ಟು ಹಾಕ್ಬೇಕೈತಿ. ಯಾಕಂತಂದ್ರೆ ಒಂದು ಮೂವಿ ಮಾಡೋದು ಅಷ್ಟು ಸುಲಭ ಅಲ್ಲ. ಈಗ ನಾ ಹಿಂಗೆ ಮಾತಾಡತ್ತೀನಿ ಅಂತಂದ್ರೆ ಡೈರೆಕ್ಷನ್ ಈಗ ಒಂದೇ ಕಡೆ ಕ್ಯಾಮ್ರಾ ಐತಿ, ನಾ ಹಿಂಗೆ ಮಾತಾಡತ್ತೀನಿ. ಈ ಆಚೆ ಕಡೆ ಕ್ಯಾಮ್ರಾ ಮಾಡ್ಬೇಕಂದ್ರೆ ಮತ್ತು ಇದೊಂದು ಶೂಟ್ ತೊಗೋಬೇಕು, ಮತ್ತು ಆ ಕಡೆ ಶೂಟ್ ತೊಗೋಬೇಕು, ಭಾಳ ಐತಿ. ಇದು ಎಷ್ಟೆಲ್ಲ ಶೂಟ್ ಆಗಿ ಅವನ್ನೆಲ್ಲ ಕಟ್ ಮಾಡಿಕೊಂಡು ಅವೆಲ್ಲ ಜೋಡಿಸಿ, ಆಮೇಲೆ ಮತ್ತು ಈಗ ಹಿಂದೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡೋದಾಗಲಿ ಎಲ್ಲ ಆಗಲಿ, ಕೆಲವೊಂದು ಸನ್ನಿವೇಶ ಇರ್ತಾವೆ ಅವೆಲ್ಲ ಕಟ್ ಮಾಡೋದಾಗಲಿ, ಅಷ್ಟೆಲ್ಲ ಮಾಡೋದು ಒಂದು ಎಡಿಟರ್ದು ಕೆಲಸ. ಇದು ಎಡಿಟರ್ ಯಾರು ಮಾಡ್ಯಾರ ಅಂತಂದ್ರೆ ಪ್ರದೀಪ್ ರಾಘವ್ ಅವ್ರು ಮಾಡ್ಯಾರ. ಆಮೇಲೆ ಸ್ಟಂಟ್ ಮಾಸ್ಟರ್. ಮೂವಿ ಅಂದ ಬಳಿಕ ಕೆಲವೊಂದು ಆ್ಯಕ್ಷನ್ ಸೀನ್ಸ್ ಇರ್ತಾವೆ, ಫೈಟ್ ಸೀನ್ಸ್ ಇರ್ತಾವೆ. ಸೊ ಈ ಒಂದು ಫೈಟ್ ಸೀನ್ಸ್, ಆ್ಯಕ್ಷನ್, ಸ್ಟಂಟ್ಸ್ ಇದೆಲ್ಲ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಕಲಾಯಿ ಕಿಂಗ್ ಸಂಗ್ ಇವ್ರು ಮಾಡಿದ್ದಾರೆ. ಕೋರಿಯೋಗ್ರಫಿ. ಇವಾಗ ಮೂವಿ ಕೋರಿಯೋಗ್ರಫಿ ಭಾಳ ಇಂಪಾರ್ಟೆಂಟ್ ಆಕೈತಿ. ಕೋರಿಯೋಗ್ರಫಿ ಅಂತಂದ್ರೆ ಈಗ ಒಬ್ಬರು ಡೈರೆಕ್ಷನ್, ಒಬ್ಬರು ಸ್ಟೋರಿ ಎಲ್ಲ ರೆಡಿ ಇರ್ತೈತಿ, ಕ್ಯಾಮ್ರಾಮನ್ ರೆಡಿ ಇರ್ತಾನೆ, ಇದೇ ಥರ ಮೂವಿ ಬೇಕು.
ಇದೇ ಥರ ಈ ಒಂದು ಸೀನ್, ಈ ಒಂದು ಡೈಲಾಗ್ ಇದೇ ಥರ ತೊಗೋಬೇಕು ಅಂತಂತಂತ ಹೇಳಿ ಮಾಡಿಸೋರು ಕೊರಿಯೋಗ್ರಾಫರ್. ಇವ್ರ ಆ್ಯಕ್ಚುಲಿ ಯಾಕಂದ್ರೆ ಒಬ್ಬರಿಂದ ಸಿನಿಮಾ ಆಗಿಲ್ಲ, ಭಾಳ ಎಲ್ಲರೂ ಕಡೆಯಿಂದ ಆಗ್ತೈತಿ. ಕೆಲವೊಬ್ರು ಹೆಂಗಿರ್ತಾರೆ ಅಂತಂದ್ರೆ, ಕೆಲವೊಂದು ಹೆಂಗಿರ್ತದೆ, ಒಬ್ಬೊಬ್ಬರು ಡೈರೆಕ್ಷನ್ ಅವರ ಮಾಡಿರ್ತಾರೆ, ಕೊರಿಯೋಗ್ರಾಫರ್ ಅವ್ರದ್ದು ಇರ್ತೈತಿ, ಪ್ರತಿಯೊಂದು ಎಲ್ಲ ಅವ್ರದ್ದು ಇರ್ತೈತಿ. ಕೆಲವೊಬ್ರು ಮಾಡ್ತಾರೆ, ಅಂದರೆ ಎಲ್ಲರೂ ಮಾಡೋಕ್ಕಾಗಿಲ್ಲ, ಎಲ್ಲರೂ ಅದೇ ಥರ ಕಲಾ ಇರೋಂಗಿಲ್ಲ. ಹೀಗಾಗಿ ಒಬ್ಬೊಬ್ಬರು ಒಂದು ಈಗ ಒಬ್ಬರು ಕತೆ ರೆಡಿ ಮಾಡ್ಕೊಂಡಿರ್ತಾರೆ, ಆಮೇಲೆ ಒಬ್ಬರು ಪ್ರೊಡ್ಯೂಸರ್ ಈ ಮೂವಿ ಕತೆ ನೋಡಿದ ತಕ್ಷಣ ಹೀರೋ ಹೀರೋಯಿನ್ ಇವ್ರು ಅಂತ ಸೆಲೆಕ್ಟ್ ಮಾಡ್ತಾರೆ. ಈ ಮೂವಿ ಈ ಸ್ಟೋರಿ ಇದು ಹಿಂಗೆ ಆಗ್ಬೇಕು, ಈ ಒಂದು ನಾಟಕ ಅಂದ್ರೆ ಇದು ಹಿಂಗೆ ಬರ್ಬೇಕಂತಂತೇಳಿ ಡೈರೆಕ್ಟರ್ ಹೇಳ್ತಾನೆ. ಅದೇ ಟೈಪ್ ಈ ಕೊರಿಯೋಗ್ರಾಫಿ ಮಾಡಿಬಿಡ್ತಾರೆ. ಸೊ ಈ ಒಂದು ಕೊರಿಯೋಗ್ರಫಿ ಬಾಬಾ ಭಾಸ್ಕರ್ ಅಂತೇಳಿ. ಆಮೇಲೆ ಲಿರಿಕ್ಸ್ ರಾಮ್ ಬಾಬು ಇವ್ರು ಮಾಡಿದ್ದಾರೆ. ಮೂವಿ ಮಾತ್ರ ನನಗಂತೂ ಭಾಳ ಇಷ್ಟ ಆಯ್ತು. ಆ್ಯಕ್ಚುಲಿ ಯಾಕಂತಂದ್ರೆ ಒಂದು ಮೂವಿ ಮಾಡ್ಬೇಕಂದ್ರೆ ಅದು ಕಮ್ಸ ಏನೊಂದು ಭಾಳ ಅಂದರೂ ಒಂದು 5ರಿಂದ 6 ತಿಂಗಳು ಇರ್ಬೇಕು. ಯಾಕಂದ್ರೆ ಮೊದಲೇ 1 ವರ್ಷ ತೊಗೋತಿದ್ರಂತ, ಬಟ್ ಈಗ ಹಾಗಿಲ್ಲ, ಒಂದು 6 ತಿಂಗಳು ಆಗ್ತೈತಿ. ಯಾಕಂದರೆ ಕೆಲವೊಂದು ಈಗೆಲ್ಲ ಸೆಟ್ ಒಳಗೆ ಹಾಕಿಬಿಡ್ತಾರೆ, ಸೆಟ್ಟಲ್ಲಿ ಹಾಕಿರ್ತಾರೆ. ಕೆಲವೊಂದು ಮೊದಲೆಲ್ಲ ಲೊಕೇಶನ್ಗೆ ಹೋಗ್ತಿದ್ರು, ಲೊಕೇಶನ್ ಹೋಗಿ ಮೂವಿ ಮಾಡೋದು ಅಂತಂದ್ರೆ ಭಾಳ ಟೈಮ್ ಹೋಗ್ತಿತ್ತು. ಹೀಗಾಗಿ ಊರು ಅಡ್ಡಾಡೋದಾಗಲಿ, ಈಗ ಕೆಲವೊಂದು ಹೆಂಗಿರ್ತಾವೆ ಅಂತಂದ್ರೆ ಸೀನ್ಸ್, ಈಗ ಸಾಂಗ್ಸಿಗೆ ಮಾಡ್ಬೇಕು, ನಾವು ಬಾಂಬೆಗೆ ಹೋಗ್ಬೇಕು, ಇಲ್ಲ ನಾವು ಫಾರಿನ್ ಹೋಗ್ಬೇಕು, ಅಲ್ಲಿ ಶೂಟ್ ಮಾಡೋದು ಈಗ ಹಾಗಿಲ್ಲ, ಅಲ್ಲಿ ಸೆಟಪ್ ಇಲ್ಲಿ ಹಾಕಿಬಿಡ್ತಾರೆ. ಹಿಂಗೆ ಅಲ್ಲೇ ಒಂದು ಸೆಟಪ್ ಮಾಡ್ಕೊಂಡೆ ಅಲ್ಲೇ ಹಾಕಿ ಅಲ್ಲೇ ವಿಡಿಯೋ ಶೂಟ್ ಮಾಡಿಬಿಡ್ತಾರೆ. ಹಿಂಗೆ ಈ ಥರ ಒಂದು ಆಗ್ತದೆ. ಹೀಗಾಗಿ ಮೂವಿ ಸ್ವಲ್ಪ ಜಲ್ದಿನೇ ಬರ್ತಾವೆ. ಇಲ್ಲಿ ಎಲ್ಲಿ ಕೆಲಸ ಹಿಡಿತೈತಪ್ಪ ಅಂತಂದ್ರೆ, ಈ ಪ್ರೊಡ್ಯೂಸರ್ ಆಗಲಿ ಸ್ವಲ್ಪ ಅಮೌಂಟ್ ಅದು ಹಾಕಿದಾಗ ಇದು ಮಾಡಿದಾಗಲಿ, ಅಮೌಂಟಿಂದ ವ್ಯತ್ಯಾಸದಾಗ ಸ್ವಲ್ಪ ಮೂವಿ ಸ್ವಲ್ಪ ಲೇಟಾಗಿ ಬರ್ತಾವೆ. ಈ ಒಂದು ಇದೆ. ಬಟ್ ಈ ಒಂದು ಮೂವಿ ನಾವು ಟ್ರೈಲರ್ ನೋಡಿದ್ವಲ್ಲ, ಭಾಳ ಇಷ್ಟ ಆಯಿತು. ಯಾಕಂತಂದ್ರೆ ಇದೊಂದು ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್ ಮೂವಿ ಐತೆ. ಎಲ್ಲರೂ ನಿಜ ಜೀವನದೊಳಗೆ ಆಗುವಂಥ ಒಂದು ಅನಿಸ್ತೈತೆ ಕತೆ. ನಮಗೆ ಅನಿಸ್ಬೇಕು, ಒಂದು ಇದು ನೋಡಿದರೆ ಒಂದು ಗಂಡ ಹೆಂಡತಿ ನಡುವೆ ಇರುವಂತಹ ಒಂದು ಮೂವಿ ಐತೆ. ಅವರ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅವರಿಬ್ಬರು ಮಾತಾಡೋದಾಗಿರೋ, ಅವರಿಬ್ಬರು ಪ್ರೀತಿ ಆಗಿರ್ಬೋದು, ಅವರಿಬ್ಬರು ಜಗಳ. ಸೊ ಈ ಒಂದು ಒಂದು ಸೀನ್ ಇದನ್ನು ತೊಗೊಂಡು ಒಂದು ಮೂವಿ ಮಾಡಿದ್ದಾರೆ. ನಮಗೆ ಅನ್ಸಾತೈತಿ. ಮೂವಿನೂ ಬಂದಿಲ್ಲ, ಮೂವಿ ಬಂದಮೇಲೆ ಗೊತ್ತಾಗ್ತೈತಿ. ಟ್ರೈಲರ್ ಒಳಗೆ ಸ್ವಲ್ಪ ಕ್ಲೂ ನಮಗೆ ಸಿಕ್ಕಂಕೈತಿ, ಮತ್ತು ಆ ಟ್ರೈಲರ್ ಅದಕ್ಕೆ ಬಿಡ್ತಾರೆ. ಜನ ಈಗ ಹೆಂಗಂತ ಮೂವಿ ಪೋಸ್ಟರ್ ಹಚ್ಚಿದ ತಕ್ಷಣ ಯಾರು ನೋಡೋಕೆ ಹೋಗಿಲ್ಲ ಜನ. ಸೊ ಒಂದು ಟ್ರೈಲರ್ ಅಂತ ಬಿಟ್ಟಾಗ ಅದ್ರ ಬಗ್ಗೆ, ಆ ಮೂವಿ ಬಗ್ಗೆ ಒಂದು ಸ್ವಲ್ಪ ಫಂಕ್ಷನ್ ಅದು ಮಾಡಿದಾಗ ಜನ ನೋಡೋಕೆ ಬರ್ತಾರೆ. ಹೀಗಾಗಿ ಈ ಒಂದು ಟ್ರೈಲರ್ ಬಿಡ್ತಾರೆ. ಸೊ ಟ್ರೈಲರ್ ನಮಗೊಂದು ಇಷ್ಟ ಆಗೈತಿ. ಯಾರೂ ನೋಡಿಲ್ಲ ದಯವಿಟ್ಟು ಈ ಟ್ರೈಲರ್ ನೋಡಿರಿ. ಮೂವಿ ಮಾತ್ರ ನಮಗಂತೂ ಇಷ್ಟ ಆಗೈತಿ. ನಾನಂತೂ ಎಲ್ಲ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿರ್ತೀನಿ. ನಾನು ಹೇಳ್ತಿರ್ತೀನಿ ಯಾವ್ದು ಇಷ್ಟ ಐತಿ, ಯಾವ್ದು ಚಲೋ ಐತಿ, ಯಾವುದಿಲ್ಲ ಅಂತಂತೆ. ಬಟ್ ಎಲ್ಲ ಮೂವಿನೂ ಚಲೋ ಅದಾವೆ, ಎಲ್ಲ ಮೂವಿನ ಕೆಟ್ಟವು ನಮ್ಮ ಕಡೆಯಿಂದ ಹೇಳೋಕ್ಕಾಗಿಲ್ಲ. ಅದೆಲ್ಲ ನೀವು ತೀರ್ಮಾನ ಮಾಡ್ಬೇಕು, ನಿಮ್ಮ ಕಡೆ ಇರ್ತೈತಿ. ಇಷ್ಟ ಈ ಒಂದು ಮೂವಿ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ. ಸೊ ಈ ಒಂದು ನಾನು ಏನು ಹೇಳೋದ್ರಾಗ ಏನಾರ ತಪ್ಪಾಗಿರಲಿ, ತಪ್ಪೇನಾರು ಆಗಿದ್ದರೆ, ನನ್ನ ಕಡೆಯಿಂದ ತಪ್ಪಾಗಿದ್ದರೆ ದಯವಿಟ್ಟು ಸಾರಿ, ಕ್ಷಮಿಸಿ. ಇಷ್ಟ ಇತ್ತು. ಓಕೆ ಗೈಸ್, ಮತ್ತೆ ಬರ್ತೇನೆ ನೆಕ್ಸ್ಟ್ ಒಂದು ಮೂವಿ ಟ್ರೈಲರ್ ರಿವ್ಯೂ ಮಾಡೋಕ್ಕೆ. ಬಾಯ್.